ಸಿಂಹರಾಶಿ ಕಾನೂನಿನ ವಿಚಾರದಲ್ಲಿ, ಕಾನೂನಿಗೆ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯದ ವಿಚಾರದಲ್ಲಿ ಸ್ವಲ್ಪ ವಿಚಾರವನ್ನು ತಿಳಿದು ಸ್ವಲ್ಪ ಜಾಗ್ರತೆಯಿಂದ ವರ್ತಿಸಬೇಕಾದಂಥದ್ದು. ಕರ್ತವ್ಯಕ್ಕಾಗಲಿ ಸ್ಥಾನಮಾನಕ್ಕಾಗಲಿ ಲೋಪವನ್ನು ಮಾಡಿಕೊಂಡು ವರ್ತಿಸಿದರೆ ಕಷ್ಟ, ತೊಂದರೆ ನಿಮ್ಮದೇ ಅಂತಕ್ಕಂಥದ್ದು. ವ್ಯಾಪಾರಸ್ಥರಿಗೆ ಆದಾಯ ಹೆಚ್ಚಾಗ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಸಂತೋಷವನ್ನು ನೀಡುತ್ತೆ. ತುಂಬ ಓಡಾಟ ಮತ್ತು ಒತ್ತಡಗಳು ಹೆಚ್ಚಾಗಿರ್ತಕ್ಕಂತಹ ದಿವಸ ಇದು ಅಂತಂದರೆ ತಪ್ಪಲ್ಲ. ಕೆಲಸದ ನಿಮಿತ್ತವಾಗಿ ತುಂಬ ತಿರುಗಾಟವನ್ನು ಮಾಡಬೇಕಾಗುತ್ತೆ. ವ್ಯಾವಹಾರಿಕವಾಗಿ ಜರುಗತಕ್ಕಂತಹ ಕೆಲವು ಸಂಘರ್ಷಗಳನ್ನು ಬಗೆಹರಿಸ್ಕೊಳ್ಬೇಕು. ಅದನ್ನು ಹಾಗೇ ಬಿಟ್ಟರೆ ದ್ವೇಷವಾಗಿ ಪರಿಣಮಿಸುತ್ತೆ. ಪ್ರತಿ ಕ್ಷಣವೂ ಕೂಡ ನೀವು ಅದರಿಂದ ಹಿಂಸೆಯನ್ನು ಅನುಭವಿಸಬೇಕಾದಂಥದ್ದಿರುತ್ತೆ. ಧನಾಗಮದಿಂದ ನಿಮ್ಮ ಯೋಜನೆಗಳು ಬೇರೆ ಬೇರೆ ರೂಪವನ್ನು ಪಡ್ಕೊಳ್ಳುತ್ತೆ. ದುಡ್ಡು ಬರ್ತಾ ಇದೆ, ಯಾವ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು, ಇನ್ನೂ ಸ್ವಲ್ಪ ಧಾರಾಳವಾಗಿ ಎಲ್ಲವನ್ನೂ ಕೂಡ ಮಾಡಿಬಿಡೋಣ ಅನ್ನುವಂತಹ ಭಾವನೆ ನಿಮ್ಮದಾಗಿರುತ್ತೆ. ಸ್ವಂತ ಜಾಗವನ್ನು ಖರೀದಿ ಮಾಡಬೇಕು ಅಂತಕ್ಕಂತಹ ಆಲೋಚನೆ ಮನಸ್ಸಿಗೆ ಬರುತ್ತೆ. ಅದು ಕೂಡ ನಿಮಗೆ ಅನುಕೂಲವಾಗಿ ಪರಿಣಾಮವನ್ನು ಬೀರುತ್ತೆ. ಮನೆಯಲ್ಲಿ ಸಾಕು ಪ್ರಾಣಿಗಳಿದ್ದರೆ ಅದರ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಆ ಪ್ರಾಣಿಗೆ ಏನೋ ಸಮಸ್ಯೆ ಆಗುವಂತಹ ಸೂಚನೆ ಇದೆ. ಕಾಲಭೈರವನನ್ನು ಮನಸಾರೆ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ ನೌಕರರಿಗೆ ಮೇಲಧಿಕಾರಿಗಳ ಬೆಂಬಲ, ಅವರ ಪ್ರೋತ್ಸಾಹ ಸಿಕ್ಕುವಂಥದ್ದು. ನಿಮ್ಮ ಕೆಲಸದಲ್ಲಿ ಇನ್ನಷ್ಟು ಆಸಕ್ತಿಯನ್ನು, ಜವಾಬ್ದಾರಿಯನ್ನು ತೋರಿಸುವಂತಹ ಪರಿಸ್ಥಿತಿ ಬರುತ್ತೆ. ತಾವು ಮಾಡದೇ ಇರತಕ್ಕಂತಹ ತಪ್ಪಿಗೆ ನೀವು ಬೇಸರವನ್ನು ವ್ಯಕ್ತಪಡಿಸ್ತೀರಿ. ಆ ತಪ್ಪು ನಿಮ್ಮ ಮೇಲೆ ಬರುವಂಥದ್ದಾಗತ್ತೆ. ಅದನ್ನು ಗಮನಿಸಬೇಕಾಗತ್ತೆ. ನಿಮ್ಮ ಕೆಲಸದಲ್ಲಿ ಜಾಗ್ರತೆ ಇರಲಿ. ಜೊತೆಗೆ ಮತ್ತೆ ಮತ್ತೆ ಆ ಒಂದು ಜವಾಬ್ದಾರಿಯನ್ನು ಸಾಬೀತುಪಡಿಸಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಅದನ್ನು ಗಮನಿಸ್ಕೊಳ್ಬೇಕಾಗತ್ತೆ. ಅದನ್ನೆಲ್ಲವನ್ನು ಗಮನಿಸ್ತಾ ಇದ್ದು ನೀವು ಕಾರ್ಯಪ್ರವೃತ್ತರಾದರೆ ಗೌರವ ನಿಮ್ಮದಾಗ್ತಕ್ಕಂಥದ್ದು. ಬಹುಭಾಷಾ ಪ್ರವೀಣರಿಗೆ, ಹಲವು ಭಾಷೆ ಗೊತ್ತಿದ್ದಂಥವರಿಗೆ ಸ್ವಲ್ಪ ಅನುಕೂಲವಾಗ್ತಕ್ಕಂಥದ್ದಾಗತ್ತೆ. ನಿಮಗೆ ಗೌರವ, ಸ್ಥಾನ, ಮಾನ ಎಲ್ಲವೂ ಕೂಡ ಸಿಕ್ಕುವಂಥದ್ದಿದೆ. ಮನೆಯಲ್ಲಿ ಮತ್ತು ನೌಕರಿಯಲ್ಲಿ ವಿಶೇಷವಾದಂತಹ ಪುರಸ್ಕಾರಕ್ಕೆ ಭಾಜನರಾಗ್ತೀರಿ. ನೀವು ಎಲ್ಲಿ ಕೆಲಸ ಮಾಡ್ತೀರಿ ಅಲ್ಲೂ ಕೂಡ ಮತ್ತು ಯಾವ ಒಂದು ವ್ಯವಹಾರವನ್ನು ನಡೆಸ್ತೀರಿ ಆ ಸ್ಥಳದಲ್ಲೂ ಕೂಡ ನಿಮಗೆ ವಿಶೇಷವಾದಂತಹ ಗೌರವ ಸಿಕ್ಕುವಂಥದ್ದಾಗುತ್ತೆ. ವೈದ್ಯಕೀಯ ವಿದ್ಯಾರ್ಥಿಗಳು ತಮ್ಮ ವ್ಯಾಸಂಗದಲ್ಲಿ ತುಂಬ ಪರಿಶ್ರಮವನ್ನು ಪಡಬೇಕಾಗತ್ತೆ. ಯಾವಾಗ ಆಸಕ್ತಿ ಕಡಿಮೆ ಆಗುತ್ತೋ, ಬೇಜವಾಬ್ದಾರಿತನ, ಆಲಸ್ಯ ನಿಮ್ಮನ್ನು ಆವರಿಸಿಬಿಡುತ್ತೋ, ಆಗ ನೀವು ದೊಡ್ಡದಾದಂತಹ ತೊಂದರೆಯನ್ನು, ವಿಶೇಷವಾಗಿ ಇಲ್ಲಿವರೆಗೆ ಪಟ್ಟಂತಹ ಕಷ್ಟಕ್ಕೆ ಯಾವ ಬೆಲೆಯೂ ಸಿಕ್ಕದೇ ಇರುವ ಹಾಗೆ ಮಾಡಿಕೊಳ್ಳುವಂಥದ್ದಾಗುತ್ತೆ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯ ಸಾಧಯ ಪ್ರಭೋ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ತುಲಾರಾಶಿ ಮಧ್ಯಾಹ್ನದ ನಂತರದಲ್ಲಿ ನಿಮ್ಮ ರಾಶಿಯ ದೃಷ್ಟಿಯಿಂದ ನಿಮಗೆ ಸ್ವಲ್ಪ ಒಳ್ಳೆಯದಾಗುವಂತಹ ಸೂಚನೆ ಇದೆ. ಹಾಗಂತ ಏನೋ ನಮಗೆ ಸಿಕ್ಕಿಬಿಡುತ್ತೆ ಅನ್ನುವ ಭ್ರಮೆ ಬೇಡ. ನಿಮ್ಮ ಆಲೋಚನೆಗಳು, ನೀವು ಇವತ್ತು ಮಾಡಬೇಕಾದಂತಹ ಕೆಲವು ಕೆಲಸಗಳಲ್ಲಿ ದೊಡ್ಡದಾದಂತಹ ತಿರುವು ಸಿಕ್ಕಿ ನಿಮಗೆ ಸಮಾಧಾನ ಆಗುವಂಥದ್ದಾಗತ್ತೆ. ನೌಕರರು ಮನೆಯ ಕೆಲಸವನ್ನೂ ಕೂಡ ನಿರ್ವಹಿಸಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಒತ್ತಡಗಳು ಹೆಚ್ಚಾಗುತ್ತೆ. ಉದ್ಯೋಗದ ಸ್ಥಳದಲ್ಲಿ, ಮನೆಯಲ್ಲಿ ನಿಮ್ಮ ಕರ್ತವ್ಯಕ್ಕೆ ಹೆಚ್ಚಿನ ಒತ್ತಡ ಇರತಕ್ಕಂಥದ್ದು. ಮಾರ್ಕೆಟಿಂಗ್ ಕೆಲಸ ಮಾಡ್ತಕ್ಕಂಥವ್ರಿಗೆ ಲಾಭ ಇದೆ. ಅದರಿಂದ ಲಾಭವನ್ನು ಗಳಿಸಲಿಕ್ಕೆ ಅವಕಾಶ ಇದೆ. ಕೆಲಸದ ಬಗ್ಗೆ ಆತ್ಮವಿಶ್ವಾಸ ಇರಬೇಕು. ನೀವು ಯಾವುದೇ ಕೆಲಸವನ್ನು ಮಾಡಿ ಬಹಳ ಸಂತೋಷದಿಂದ, ನಂಬಿಕೆಯಿಂದ ಆ ಕೆಲಸವನ್ನು ನೀವು ಮಾಡಿದರೆ ಆ ಕೆಲಸಕ್ಕೆ ಮೊದಲು ನ್ಯಾಯ ಒದಗಿಸಬೇಕು, ನಂತರದಲ್ಲಿ ಗೌರವಿಸಬೇಕು. ಆಗ ನಿಮಗೆ ಆ ಕೆಲಸದಿಂದ ಬರಬೇಕಾದಂತಹ ಪರಿಪೂರ್ಣವಾದಂತಹ ಲಾಭ, ಜೊತೆಗೆ ಮನಸ್ಸಿಗೆ ಸಮಾಧಾನ ಸಿಕ್ಕುವಂಥದ್ದಾಗುತ್ತೆ. ಬೇರೆಯವರ ಸಹಾಯವೂ ಕೂಡ ನಿಮಗೆ ದೊರಕುವಂಥದ್ದಾಗುತ್ತೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅಭ್ಯಾಸದ ಬಗ್ಗೆ ಮನಸ್ಸಿರುವುದಿಲ್ಲ. ಓದನ್ನು ಬಿಟ್ಟು ಉಳಿದೆಲ್ಲ ವಿಚಾರಗಳಲ್ಲಿ ತುಂಬ ಚಟುವಟಿಕೆಯಿಂದ ಇರ್ತೀರಿ. ಆದರೆ ನಿಮ್ಮ ಕರ್ತವ್ಯ ಯಾವುದು ಅದನ್ನು ಪ್ರಶ್ನೆ ಮಾಡಿಕೊಳ್ಳಿ. ಕೆಲಸದ ಬಗ್ಗೆ ಹೆಚ್ಚು ಗಮನವನ್ನು ಕೊಡುವಂತಹ ಸಾಧ್ಯತೆಗಳು ಇರುತ್ತೆ. ನೀವು ಮಾಡಬೇಕಾದಂತಹ ಕೆಲಸ, ನೌಕರಿ, ಇದರ ಬಗ್ಗೆ ಗಮನವನ್ನು ಹೆಚ್ಚು ಕೊಡ್ತೀರಿ. ಆ ಕೆಲಸವನ್ನು ಪರಿಪೂರ್ಣ ಮಾಡ್ತಕ್ಕಂಥದ್ದಾಗತ್ತೆ. ಅಯ್ಯಪ್ಪ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.
ವೃಶ್ಚಿಕ ರಾಶಿ ಈ ದಿವಸ ಸ್ವಲ್ಪ ಸಮಸ್ಯೆ ದಿವಸ ಅಂತಲೇ ಹೇಳಬೇಕು ಇದನ್ನು. ಯಾಕೆ ಅಂತಂದರೆ ಎಲ್ಲ ವಿಚಾರಗಳಲ್ಲೂ ಕೂಡ ನಿಮಗೆ ಅಡ್ಡಿ ಆತಂಕಗಳು ಬರುತ್ತೆ, ಸಮಸ್ಯೆಗಳಾಗತ್ತೆ, ಸವಾಲುಗಳೇ ಬೇರೆ ರೀತಿಯಲ್ಲಿ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗತ್ತೆ. ನೀವು ಹವ್ಯಾಸವನ್ನು ವೃತ್ತಿಯಾಗಿ ಸ್ವೀಕಾರ ಮಾಡ್ತೀರಿ. ಯಾವುದೋ ಹವ್ಯಾಸಕ್ಕೋಸ್ಕರ ಸಣ್ಣ ಪುಟ್ಟ ಏನೋ ಮಾಡ್ತಾ ಇರ್ತೀರಿ, ಅದನ್ನೇ ಪ್ರಧಾನ ವೃತ್ತಿಯಾಗಿ ಮಾರ್ಪಾಟು ಮಾಡಿಕೊಳ್ತಕ್ಕಂತಹ ನಿರ್ಧಾರಕ್ಕೆ ಬರ್ತೀರಿ. ಈ ರೀತಿಯ ಗಣನೀಯವಾದ ಬದಲಾವಣೆ ನಿಮ್ಮಲ್ಲಿ ಕಾಣುವಂಥದ್ದಾಗುತ್ತೆ. ನಿಮ್ಮ ಭಾವನೆಗಳಿಗೆ ಒಂದಷ್ಟು ಸಮಯವನ್ನು ಕೊಡಿ. ನೀವು ಯೋಚನೆ ಮಾಡ್ತಕ್ಕಂತಹ ರೀತಿ ಏನಿದೆ ಅಥವಾ ನಿಮ್ಮ ಭಾವನೆಗಳು ಏನು ಬರುತ್ತೆ ಮನಸ್ಸಿನಲ್ಲಿ, ಅದಕ್ಕೆ ಸ್ವಲ್ಪ ಸಮಯವನ್ನು ಕೊಟ್ಟು ಅದರ ಬಗ್ಗೆ ಸ್ವಲ್ಪ ಆಲೋಚನೆಯನ್ನು ಮಾಡಬೇಕಾದಂಥದ್ದು. ನಿಮ್ಮ ಸಮಸ್ಯೆ ಏನಾದರೂ ಇರಲಿ, ಬಹಳ ನಿಧಾನವಾಗಿ ಆಲೋಚನೆ ಮಾಡಿದರೆ ಖಂಡಿತ ಪರಿಹಾರ ಸಿಕ್ಕತ್ತೆ. ಆತರವಾಗಿ ಏನೋ ಮಾಡಿಬಿಡ್ತೀನಿ, ಯಾವುದೋ ನಿರ್ಧಾರವನ್ನು ಕೈಗೊಂಡೆ ಅಂತ ಹೇಳಿದರೆ ಅದು ತೊಂದರೆಯೇ ಹೊರತು ನಿಮ್ಮ ಸಮಸ್ಯೆ ಪರಿಪೂರ್ಣವಾಗಿ ಬಗೆಹರಿಯುವುದಿಲ್ಲ ಅಂತ ಹೇಳಿ ತಿಳಿಬೇಕಾಗತ್ತೆ. ಗಲಾಟೆ ಜಗಳ ಈ ದಿವಸ ಬೇಡವೇ ಬೇಡ. ತಾಳ್ಮೆಯನ್ನು ಕಳ್ಕೊಳ್ತಕ್ಕಂಥ ಯಾವ ಪರಿಸ್ಥಿತಿಗೂ ಕೂಡ ನೀವು ಹೋಗಬಾರ್ದು ಅಂತ ಹೇಳಬೇಕಾದಂಥದ್ದು. ಶಾಂತಿ ಸಮಾಧಾನ ಇದೇ ದಿವ್ಯೌಷಧ ಈ ದಿವಸಕ್ಕೆ. ಯಾವಾಗ ಅಶಾಂತಿ ಆಗುತ್ತೆ, ಯಾವಾಗ ಅಸಮಾಧಾನ ಆಗುತ್ತೆ, ಯಾವಾಗ ಮನಸ್ಸಿನಲ್ಲಿ ಉದ್ವೇಗಗಳು ಶುರುವಾಗುತ್ತೆ, ತಾಳ್ಮೆ ಹೋಗುತ್ತೆ, ಸಿಟ್ಟು ಬರುತ್ತೆ, ಆಗ ದೊಡ್ಡ ದೊಡ್ಡ ತೊಂದರೆಗೆ ಈ ದಿವಸ ಅವಕಾಶ ಇದೆ ಅಂತ ಅರ್ಥ. ಮಹಾಕಾಳಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.